ಬೆಳಕಾಯ್ತಾ ಇದೆ, ಕಾಣಿಸ್ತಿದ್ಯಾ? ಓ ಬೆಳಕು, ಲೈಟ್ಸ್. ಓಹೋ, ಊರಿಗೆಲ್ಲ ಆಯ್ತದೆ ನೀವು ಅಂತ ಲೈಟ್ಸ್ ಹಾಕ್ಸೋದು. ಹಲೋ ಮೈ ಬ್ಯೂಟಿಫುಲ್ ಪೀಪಲ್ಸ್. ಬೈಕಲ್ಲಿ ಅಂತ ನೋಡ್ತಿದ್ದೀರಾ, ಹಿಂಗೆ ನಡ್ಕೊಂಡೇ ಹೋಗ್ಬೋದು ಆ ಟ್ರಿಪ್ಗೆ. ಹೊಸ ಸ್ಟೈಲ್. ಅಲ್ಲಿ ನಿಂತಿದೆ ಬೈಕು. ಕಾರ್ಡ್ಸ್ ಮರ್ತೋಗಿದ್ದೆ, ಕಾರ್ಡ್ಸ್ ತಗೊಬರಕ್ಕೆ ಹೋಗಿದ್ದೆ ಮನೆಗೆ. ಓಕೆ, ನಾವಿವತ್ತು ಹೊರಟಿದ್ದೀವಿ, ಮಿಸ್ ಮಾಡಿ ಇಲ್ಲಿಗೆ ಅಂತ, ದೇವರ ನಾಡು ಕೇರಳಗೆ. ನನ್ನ ಫ್ರೆಂಡ್ ಬರ್ತಾನೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಬೇಬಿ ಅಲ್ಲಿದೆ ನೋಡಿ, ನಮ್ಮ ಬೇಬಿ. ಸೊ 400 ಕಿಲೋಮೀಟ್ರು, ಐ ಥಿಂಕ್ 430 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಇವತ್ತು ಆಫ್ಟರ್ನೂನ್ ಅಷ್ಟರಲ್ಲಿ ಹೋಗ್ಬಿಡೋದು. ಟೈಮು 3:15, 3:20 ಆಗಿದೆ. నేను ಬರ್ಬೋದು. ಸೊ ಸಿಗೋಣ ಡೈರೆಕ್ಟಾಗಿ ಬೈಕ್ ಮೇಲೆ. ಓಕೆ, ನಮ್ಮ ಹುಡುಗನು ಬಂದ, ಮನೆ ಬಿಟ್ಟಿದ್ದೀವಿ. 3:41 ಟೈಮ್. ನೋಡೋಣ, ಎಲ್ಲಾದರೂ ಇನ್ನೊಂದು 100 ಕಿಲೋಮೀಟರ್ಸ್ ಹೋಗ್ಬಿಟ್ಟು ಒಂದು ಕಾಫಿ ಕುಡಿಯೋಣ ಬೆಳಕಾಗೋ ಅಷ್ಟರಲ್ಲಿ. ಅಷ್ಟೇ, ಹೆವಿ ಚಳಿ ಇದೆ. ಪ್ಯಾಂಟ್ ಮೇಲೆ ಪ್ಯಾಂಟ್ ಹಾಕೋಬೇಕು ಅನಿಸ್ತಾ ಇದೆ, ಅಷ್ಟು ಚಳಿ ಇದೆ. ಸಿಗೋಣ ರೋಡಲ್ಲಿ. ಪೆಟ್ರೋಲ್ ಫುಲ್ ಮಾಡಿಸಿದ್ದೀವಿ ನೈಟೇನೆ. ಇಂಡೈರೆಕ್ಟ್ ಮೂನಾರಲ್ಲೇ ನೆಕ್ಸ್ಟ್ ಫೀಲಿಂಗು. 400 ಕಿಲೋಮೀಟರ್ಸು ಸ್ಪೋರ್ಟ್ಸ್ ಬೈಕಲ್ಲಿ ರೈಡ್ ಮಾಡೋ ಅಷ್ಟರಲ್ಲಿ ಶೋಲ್ಡರ್ಸ್ ಎಲ್ಲ ಪೈನ್ ಬಂದ್ಬಿಟ್ಟಿರುತ್ತೆ. ರೋಡೆಲ್ಲ ಕಿತ್ತಾಕ್ಬಿಟ್ಟವ್ರೆ. ಅಯ್ಯೋ ಅಯ್ಯೋ. ಓಕೆ ಬಾಯ್. ಸರಿಯಾಗಿ ಚಳಿ ಹೊಡಿತಾ ಇದೆ. ಎಲ್ಲೋ ಒಳಗಡೆ ಗಾಡಿ ನುಗ್ತಾ ಇದೆ, ಎಲ್ಲೋ ಗ್ಯಾಪಿಂದ. ಹೆವಿ ಚಳಿ ಆಯ್ತಾ ಇದೆ. ಹುಡುಗ ಯಾಕೆ ಬರ್ತಾನೆ ಇಲ್ಲ, ಹಿಂದೆನೆ ಉಳ್ಕೊಬಿಟ್ಟವ್ರು ಇವಾಗತ್ತಾಗೆ. ಇದು ಹೈವೇನಲ್ಲಿ ಭರ್ಜರಿಯಾಗಿ ಓಡ್ಬೋದೆ, ಆಫ್ ರೋಡಿಂಗಲ್ಲಿ ಪಾಪ. ಬೇಬಿ ಯಾರು ಬಂದಿದ್ದು, ಬೇಬಿ ಯಾರು ಬಂದಿದ್ದು. ಹಿಮಾಲಯದಲ್ಲಿ ಹೈವೇನಲ್ಲೇ ಹೊಡಿಬೋದು, ಆಫ್ ರೋಡಿಂಗಲ್ಲೇ ಹೊಡಿಬೋದು. ಚೆನ್ನಾಗಿದೆ ಚೆನ್ನಾಗಿದೆ. ಆದ್ರೆ ವೀಕ್ ಹೊರಡು ಕಂಡ್ರಿ, ಎಲ್ಲೋ ಒಳಗಡೆ ಗಾಳಿ ನುಗ್ತಾ ಇದೆ. ಆಯ್ತಾ ಇಲ್ಲ ಚಳಿ, ಅದು ಎದೆಗೆ ಹೊಡಿತಾ ಅದು ಬಂದು ಚಳಿ. ಮಳವಳ್ಳಿ, ಕೊಳ್ಳೇಗಾಲ, ಚಾಮರಾಜನಗರ 112 ಕಿಲೋಮೀಟರ್ಸ್, ಸಾರಿ 122 ಕಿಲೋಮೀಟರ್ಸ್. ಅಯ್ಯೋ, ಕನಕಪುರ ಹತ್ರ ಬಂದು ಇಲ್ಲಿಂದ ಬೈಪಾಸ್ ತಗೊಂಡು ಹೋಗ್ಬೇಕು. ಇದೇ ಕನಕಪುರ ಬೈಪಾಸ್. ಹಿಂಗೋದ್ರೆ ಕನಕಪುರ ಸಿಗುತ್ತೆ, ಇದು ಬೈಪಾಸ್. ಕನಕಪುರ ಸೈಡ್ ಅವ್ರು ಬಂದ್ರೆ, ಕನಕಪುರ ಸೈಡ್ ಬಂದ್ರೆ ಮಸಾಲೆ ದೋಸೆ ಟ್ರೈ ಮಾಡಿ, ವಾಸು ಹೋಟೆಲ್ಲಿ ಚೆನ್ನಾಗಿರುತ್ತೆ.
ಆಗ್ಬಿಟ್ಟ ನಮ್ಮ ಹುಡುಗ ಖುಷಿಗೆ. ಕೈ ಕಾಲೆಲ್ಲ ಫ್ರೀಸ್ ಆಗೋಗವೆ, ಹೆವಿ ಚಳಿ ಹೊಡಿತಾವೆ, ಎಲ್ಲ ಗುಲ್ಸ್ಬಿಟ್ಟು ಬೆಂಕಿ ಕಾಯ್ಬೇಕು ಅನಿಸ್ತಾರೆ. ಮನೆ ಹೋಗ್ಬಿಟ್ಟು ಹೊತ್ಕೊಂಡು ಮನಿಕೊಡ್ಬೇಕು ಮತ್ತೆ ಅನಿಸ್ತಾರೆ. ಕಾಫಿ ಕುಡ್ಕೊ ಬಂದೆ, ನಿದ್ದೆ ಗೊತ್ತಿಲ್ಲ. ಮೊದಲೇ ಕಾಫಿ ಮಾಡಿ ಕುಡಿ ಅಷ್ಟೇ. ಇದ್ದಿಲ್ಗಂತೂ ಖುಷಿಯೋ ಖುಷಿ. ಅದಲ್ಲ ಓಡ್ತಾ ಬಟರ್ ಬಟರ್ ಬೀಟೇ ಆಗಲ್ಲ ಅನ್ಕೊಳ್ಳಿ. ಬಂದೋ ಹಲ್ಗೂರ್ ಹತ್ರ ಬಂದೋ. ಓಕೆ, ಚಾಮರಾಜನಗರ 91 ಕಿಲೋಮೀಟರ್ಸ್. ಆಕ್ಚುಲಿ 2 ಕಡೆಯಿಂದ ಹೋಗ್ಬೋದು. ಒಂದು ಚಾಮರಾಜನಗರ ಹೋಗ್ಬೋದು, ಇನ್ನೊಂದು ಹನೂರ್ ಕಡೆಯಿಂದನೂ ಹೋಗ್ಬೋದು. ಹನೂರ್ ಕಡೆಯಿಂದ ಗೊತ್ತಿಲ್ಲ ರೋಡ್ ಹೆಂಗದೆ ಅಂತ. ಚಾಮರಾಜನಗರ ಕಡೆಯಿಂದ ರೋಡ್ ಚೆನ್ನಾಗದೆ, ವರ್ತ್ ರೋಡ್. ಇಲ್ಲೆಲ್ಲ ಹೆವಿ ಆಕ್ಸಿಡೆಂಟ್ ಆಗವು ಮತ್ತೆ, ಅದಕ್ಕೆ ಹಂಸ ಹಾಕ್ಬಿಟ್ಟವ್ರು ಇವಾಗ ಸ್ಪೀಡ್ ಬ್ರೇಕರ್ಸ್. ಈ ಪ್ಯಾಚ್ ಏನಕ್ಕೆ ಇಷ್ಟು ಮಂದ ಹಾಕೋರ, ಗಾಡಿ ಎಲ್ಲ ಗಲ 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 ಅಂದ್ಬಿಡುತ್ತೆ ಗುರು. ಅಯ್ಯೋ, ಒಂದು ಚೆನ್ನಾಗಿರೋ ಆಕ್ಷನ್ ಕ್ಯಾಮ್ರಾ ತಗೋಬೇಕು ಗುರು. ಡಿಜೆ ಆಕ್ಷನ್ಟು ಅಷ್ಟಕ್ಕಷ್ಟೇ. ಬ್ಯಾಟ್ರಿ ಲೈಫ್ ಇದೆಲ್ಲ ಓಕೆ, ಬ್ಯಾಟ್ರಿ ಲೈಫ್ ತುಂಬ ಕಡಿಮೆ. ಥ್ಯಾಂಕ್ ಹೊಗೆನಾ ಫಾಗ್ ಆಗ್ಬಿಟ್ಟಿಲ್ಲ ಅದು. ಅದೇ ಕೈ ಕಾಲುಗಳಂತೂ ಅಯ್ಯೋ, ಕೈಗಳನ್ನಾದ್ರೆ ಈಗ ಆಡಿಸ್ತಾ ಇರ್ತೀವಿ ಅವಾಗ ಅವಾಗ ಬೆಳಗೊಳ್ಳ ಬ್ರೇಕ್ ಹಿಡಿಯೋದು, ಕ್ಲಚ್ ಹಿಡಿಯೋದು. ಕಾಲು ಏನೂ ಇಲ್ಲ. ಒಂದ್ಸತಿ ಗೇರಿಂಗ್ ಅನ್ನು ಬ್ರೇಕಿಂಗ್ ಅನ್ನು ಹಂಗೆ ಇಟ್ಕೋ. ನಾರ್ಮಲ್ ಶೂಸ್ ಹಾಕಿರೋದು, ರೈಡಿಂಗ್ ಶೂಸ್ಗೆಲ್ಲ ಬಜೆಟ್ ಇಲ್ಲ ನಮ್ಮಂದ್ರೆ, ಬಜೆಟ್ ಪ್ರಾಬ್ಲಮ್. ಎಲ್ಲ ಫ್ರೀಸ್ ಆಗೋದು. ಓಕೆ, ಟೋಲ್ ಹತ್ರ ಬಂದು ಗ್ಲೌಸ್ ಹಾಕೊಂಡಿರೋದಕ್ಕೆ ಏನಾಯ್ತಾ ಅದೇ ಅಂತಾನೆ ಗೊತ್ತಾಗ್ತಿಲ್ಲ ಗುರು. ಸಕ್ಕ ಚಳಿ ಅಂದ್ರೆ ಹೆವಿ ಚಳಿ. ಏನೊಂದು 15 ಡಿಗ್ರಿ ಇರ್ಬೋದೇನೋ. ಎಲ್ಲ ಕೋಲ್ಡ್ ಆಗೋಗದೆ. ಟೋಲ್ ಕಲೆಕ್ಷನ್ ಅದೇ. ಇವನ್ ಯಾರು ಗುರು ಇಲ್ಲಿ ನಿಲ್ಸೋ ಅಂತಂದು. ಇಲ್ಲಾಂದ್ರೆ ಒಂದು ಫೋಟೋ ಹಾಕ್ಬೇಕಲ್ಲ ಚೆನ್ನಾಗಿರೋದು. ಬೈಕ್ ನಿಲ್ಸ್ಬಿಟ್ಟು ಒಂದು ಫೋಟೋ ಅಪ್ಡೇಟ್ ಮಾಡಬೇಕು. ಎಲ್ಲರ ಮುಂದೆ ಹಾಕೊಳ್ಳೋದು ಅಷ್ಟು, ಏನ್ ಮಾಡೋದು. ಆದ್ರೂ ಇವೆಲ್ಲ ಇವಾಗ ಟಿಂಬಂ ಘಾಟ್ಗೆ ಹೋಯ್ತವೆ. ನಾವು ಅದೇ ರೋಡಲ್ಲಿ ಹೋಗೋದು. ಲೈಟ್ ಆಫ್ ಮಾಡು. ಓಕೆ, ಚಾಮರಾಜನಗರ ಬೈಪಾಸ್ ಬಿಟ್ಟಿದ್ದೀವಿ. ಇದು ಗೊತ್ತಾಗಲ್ಲ, ಕ್ಯಾಮ್ರಾ ಆನ್ ಮಾಡಿದೀವ, ಆನ್ ಮಾಡಿದ್ರೆ ರೆಕಾರ್ಡ್ ಆಯ್ತಾ ಅಂತ ಗೊತ್ತಾಗಲ್ಲ. ಟೈಮು 6 o'clock, 4 minutes ಅಂದ್ರೆ 6 ಗಂಟೆಗೆ ಬೆಳಕಾಯ್ತಾ ಇದೆ. ಬೆಟ್ಟಗಳೆಲ್ಲ ಕಾಣಿಸ್ತಾ ಇದೆ. ಮುಂದಕ್ಕೆ ಆಕ್ಚುಲಿ ಘಾಟ್ಸ್ ಇರೋದು. ಇದು ಇನ್ನೊಂದು 30 ಕಿಲೋಮೀಟರ್ ಹೋಗ್ಬೇಕು ಘಾಟ್ಸ್ಗೆ. ಕರೆಕ್ಟಾಗಿ ಹೋಗೋ ಸ್ವಲ್ಪ ಫಾಗ್ ಚೆನ್ನಾಗಿರ್ತದೆ ಘಾಟ್ಸಲ್ಲಿ. ಸತ್ಯಮಂಗಲಂ
ಅದೆಲ್ಲ ಚೆಕ್ ಪೋಸ್ಟ್. ಎಸ್, ಚೆಕ್ ಪೋಸ್ಟ್. ಚೆಕ್ ಪೋಸ್ಟ್ ಚೆನ್ನಾಗಿಲ್ಲ. ಎಲ್ಲ 70-80 ಇದೇ ಸ್ಪೀಡಲ್ಲಿ ಮೇಂಟೈನ್ ಮಾಡ್ತಿದ್ದೀವಿ. ಹೆವಿ ಚಳಿ ಆಯ್ತಾ ಅದ್ರ ಮಾತ್ರ. ಒಂದು ಫ್ರೆಂಡ್ ಆರಾಮ ಕುತ್ಕೊಂಡು ಹೋಯ್ತಾ ಇದೆ, ನನ್ಗೆ ಆಗಲೇ ಬ್ಯಾಕ್ ಪೈನ್ ಬರ್ತಾ ಇದೆ. ಲೈಟಾಗಿ ಇದ್ದದ್ದು ಬರ್ತಾ ಇದೆ. ಎಲ್ಲಾದ್ರೂ ಕಾಫಿ ಕುಡಿಯಬೇಕು ಇನ್ನೊಂದ್ಸರಿ. ತುಂಬಾ ಕಿಲೋಮೀಟರ್ ಇದೆ. 4 ಕಿಲೋಮೀಟರ್ ಹೋಗ್ಬೇಕು. 266 ಕಿಲೋಮೀಟರ್ ಹೋಗ್ಬೇಕು ಇನ್ನು. ಆರಾಮಾಗಿ ಒಳಗೆ ಸಾಕು, ಟ್ರಾಫಿಕ್ ಇಲ್ಲ ಅಂದ್ರೆ. ಘಾಟ್ಸಲ್ಲ, ಘಾಟ್ಸಲ್ಲಿ ಸ್ವಲ್ಪ ಸ್ಲೋ ಹೋಗುತ್ತೆ ಬೈಕ್. ಹುಷಾರಾಗಿ ಹೋಗ್ಬೇಕು ಘಾಟ್ಸಲ್ಲೆಲ್ಲ. ಇದು ಓಕೆ, ಚಾಮರಾಜನಗರದಿಂದ ಎಕ್ಸಿಟ್ ಅದು ಸಿಕ್ಕಿದ್ದು. 80 ಸತ್ಯಮಂಗಲಂ ಇದೆ ರೋಡ್. ಏನೆಲ್ಲ ಲಾರಿಗಳು ಹೋಯ್ತಾವೆ. ಅಯ್ಯೋ, ಐ ಥಿಂಕ್ ಬಿಡ್ತಾರೋ, ಇಷ್ಟು ಬೇಗ ಬಿಡಲ್ವೋ ಗೊತ್ತಿಲ್ಲ ನಮ್ಗೂ. ಐ ಥಿಂಕ್ ಫಸ್ಟ್ ಕಾರಿನೆಲ್ಲ ಬಿಟ್ಬಿಟ್ಟು ಆಮೇಲೆ ಬೈಕ್ನ ಬಿಡ್ತಾರೆ. ಇವಾಗ ವೈಲ್ಡ್ ಅನಿಮಲ್ಸ್ ಎಲ್ಲ ರೋಡ್ ಸೈಡಲ್ಲಿ ಇದ್ರೆ ಕಷ್ಟ ಆಯ್ತು. ನೋಡೋಣ ಏನಾಗುತ್ತೆ. ಏನು ಲಾರಿ ಲೈಟ್ಸು, ಓಹೋ ಊರಿಗೆಲ್ಲ ಆಯ್ತದೆ. ನೀವು ಅಂತ ಲೈಟ್ಸ್ ಹಾಕ್ಸವ್ರೆ, ಎಲ್ಲ ಕೇಳ್ತಾವ್ರೆ. ಆದ್ರೂ ಎಲ್ಲ ಎದೆಗೆ ಹೊಡಿತಾರೆ ಇವರು. ಚಳಿ ಯಾವ್ದೋ ಜಿಪ್ ಇರುತ್ತಲ್ಲ, ಜಿಪ್ ಗ್ಯಾಪ್ ಮುಟ್ಟಾದ ಏನೋ ಗೊತ್ತಿಲ್ಲ. ಒಳಗಡೆ ಐಸ್ ಆಗೋಕದೆ. ಇನ್ಯಾವುದು ಗುರು ಹೊಸ ಟೋಲು, ಎಲ್ಲೂ ಟೋಲ್ ಮಾಡ್ತಾವ್ರೆ. ಇಲ್ಲ ಹಳೇದಾಯ್ತು, ನಮಗೂ ಗೊತ್ತಿಲ್ಲ ಕರೆಕ್ಟ್. ಇಷ್ಟೊಂದು ವೆಹಿಕಲ್ ಓಡಾಡ್ತಾವೆ ಇಷ್ಟು ಬೇಗ. ಆದ್ರೂ ಚಳಿನೂ ಜಾಸ್ತಿ ಆಯ್ತಾ ಇದೆ ಬೆಳಗ್ತೀನಿ. ಸೀರಿಯಸ್ ಆಗಿ ಹೆವಿ ಚಳಿ ಆಯ್ತಾ ಇದೆ. ಏನ್ ಹೊಡಿತಾ ಇದೆ ಗೊತ್ತಾ? ಕಾಣಿಸ್ಲಿಲ್ಲ ರೋಡ್ ಎಲ್ಲವೇ ಅಂತ. ಕ್ಯಾಮ್ರಾಗೆ ಕ್ಯಾಪ್ಚರ್ ಆಯ್ತಾಗ ಇಲ್ಲೋ ಗೊತ್ತಿಲ್ಲ. ಸಕ್ಕದಾಗದೆ ವೆದರ್. ನೋಡಾಗೇನು ಅಷ್ಟೊಂದಿಲ್ಲ, ಆಗಿರುತ್ತದೆ. ಇನ್ನೂ ಒಂದ್ ಲಾರಿನೂ ಮೂವ್ ಆಗಿಲ್ಲ ಅಂದ್ರೆ ನಮ್ಮವನು ಬಿಟ್ಟಿರಲ್ಲ ಅಂತಾನೆ ಅರ್ಥ. ನಮ್ಗೂ ಬಿಡಲ್ಲ. ನೋಡಿ ಹಾ, ಹೇಗೆ ನೋಡಿ ಏನಾಗದೆ. ಮುಂದೆ ಎಲ್ಲೂ ಇಲ್ಲ, ಇಷ್ಟೇನೆ. ಆಹಾ, ನೆಕ್ಸ್ಟ್ ಎಲ್ಲ ಕಾಡೆಲ್ಲ ಮುಗ್ದಾದ್ಮೇಲೆ ಅನಿಸ್ತದೆ ನೋಡಿ. ಅನಿಸ್ತದೆ
ಚಳಿ ಆಯ್ತು ಅದು. ಈ ಕಡೆ ಲ್ಯಾಂಗ್ವೇಜ್ ಒಂಥರ ಹೋಗೋಣ. ಮುಗೀತು ಬೇಕಿ ಕಾಯ್ದೆ. ಇಲ್ಲ ಟೀ ಕುಡ್ದ ಬೇಬಿ ಇಲ್ಲೇ ನಿಂತಿದೆ ನೋಡಿ. ಇದು ಓಪನ್ ಮಾಡು. ಏನು ಹಾಗೆ ವಾ